ಏನಾಗ್ತಿದೆ ಇಲ್ಲಿ, ಯಾರು ನಿಲ್ಲಿಸ್ತಾ ಇಲ್ಲ ನನಗೆ. ಥ್ಯಾಂಕ್ಸ್ ಬ್ರೋ. ಸಿಗೋಣ ಆಯ್ತಾ? ಖಂಡಿತ ಸಿಗೋಣ ಸುದರ್ಶನ್ ಅವರೇ. ಸರ್ ನೀವು ಹೆಂಗವರೆಗೆ ಹೋಗಿಲ್ಲ ಹಂಗೆ ಡ್ರಾಪ್ ಆನ್ ಸರ್. ಥ್ಯಾಂಕ್ ಯು ಸೋ ಮಚ್. ಬಿರಿಯಾನಿ ತಿನ್ಕೊಂಡು ಬಂದಾಯ್ತು. ಒಳ್ಳೆ ಲಾರಿ ಬರ್ತಿದೆ ಅಣ್ಣ, ನಿಲ್ಸೋಣ. ಏನಾರು ನಿಲ್ಸೋಣ, ಪಲ್ಸರ್ ಬೈಕಲ್ಲ ಅಣ್ಣ. ಏನಂದ್ರೆ ಅಣ್ಣ ಸ್ವಲ್ಪ ಎಣ್ಣೆ ಹೊಡೆದವ್ರೆ. ಏನು ಏನು ಇವರು ಚಿತ್ರದುರ್ಗ ಕನ್ನಡ. நீங்கள் அதிக பணம் வாங்கக்கூடாது. ಇಲ್ಲ சரி, நீங்கள் அதிக பணம் வாங்கக்கூடாது. நான் ಥ್ಯಾಂಕ್ಸ್ ಬ್ರೋ. ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ಹಾಂ ಸಿಗೋಣ, ಬಾಯ್. ಎಲ್ಲರೂ ಬೈತಾ ಎಲ್ಲರೂ ರಾಕು. ಹೌದಾ, ಥ್ಯಾಂಕ್ಸ್ ಬ್ರೋ. ಇದು ಇವತ್ತಿನ ಮೊದಲನೇ ಡ್ರಾಪ್. ಪಾಂಡಿಚೇರಿ ದಾಟಿ ಹೋಗ್ಬೇಕು, ನಾಗಪಟ್ಟಣಕ್ಕೆ. ಅಲ್ಲಿಗೆ ಬ್ರೋ. ನಿಮ್ದು ಇದೇವರಾ? ಬೆಂಗಳೂರಾ? ಥ್ಯಾಂಕ್ಸ್ ಬ್ರೋ. ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು. ನಿಮ್ಮ ಹೆಸರು? ಶಿವರಾಮ್ ಅಂತಾರ. ಥ್ಯಾಂಕ್ಸ್ ಬ್ರೋ. ಬ್ರೋ ಎಲ್ಲರೂ ಹೋಗ್ತಾ ಎಲ್ಲರಿಗೂ. ಸರಿ ಬ್ರೋ, ಹೋಗಿ ಬ್ರೋ. ಎಲ್ಲರಿಗೂ ಹೋಗ್ತಾ ಎಲ್ಲರಿಗೂ ಡ್ರಾಪ್ ಹಾಕೋ ಬ್ರೋ. ನಾನು ಆ್ಯಕ್ಚುಲಿ ಪಾಂಡಿಚೇರಿ ದಾಟಿ ಹೋಗ್ಬೇಕು. ಪಾಂಡಿಚೇರಿ ದಾಟೋದು? ಹಾಂ, ಪಾಂಡಿಚೇರಿ ದಾಟಿ ಹೋಗ್ಬೇಕು. ಅಲ್ಲಿ ನಾಗಪಟ್ಟಣಂ ಅಂತಿದೆ. ನಾಗಪಟ್ಟಣಂ ಹತ್ರ ಹೋಗ್ಬೇಕು. ಏನದು ಬ್ರೋ? ಇದು ಕ್ಯಾಮ್ರಾ ಏನು ಮಾಡೋದು ಬ್ರೋ. ನಾನು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡ್ತೀನಿ. ನೀವು? ಹಾಂ, ಥ್ಯಾಂಕ್ಸ್ ಬ್ರೋ. ಇಟ್ಕೊಳ್ಳಿ, ಇಟ್ಕೋತೀನಿ. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಸೈಕಲ್ ವರ್ಲ್ಡ್ ಟೂರ್ ಮಾಡ್ತಾ ಇದ್ದೆ. ಕಾರಣಾಂತರಗಳಿಂದ ಪಾಸ್ಪೋರ್ಟ್ ಸಮಸ್ಯೆ ಆಗಿದ್ದರಿಂದ ನನ್ನ ಸೈಕಲ್ನ ತಮಿಳ್ನಾಡಲ್ಲೇ ಬಿಟ್ಟು ನಾಗಪಟ್ಟಣಂ ಹತ್ರ, ನಾನು ಎಲ್ಲಿಗೆ ಹೋಗ್ಬೇಕಿತ್ತಲ್ಲ, ಶ್ರೀಲಂಕಾ ಹೋಗ್ಬೇಕು ಅಂದರೆ ನಾಗಪಟ್ಟಣಂ ಹತ್ರ ಹೋಗಬೇಕು. ಅಲ್ಲಿಂದ ಫೆರ್ರಿ ತೊಗೊಂಡು ಹೋಗಬೇಕು. ಸೊ ಅಲ್ಲಿಂದ ನಾನು ಅಲ್ಲೇ ಸೈಕಲ್ ಬಿಟ್ಬಿಟ್ಟು ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಬಂದು ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ನನ್ನ ಪಾಸ್ಪೋರ್ಟು ಅವ್ರ ಹತ್ರ ಹಾಗೆ ಕೂತಿತ್ತು ಫೈಲು. ಆ ಫೈಲೆಲ್ಲ ಮೂವ್ ಮಾಡಿಸಿ ಕೊನೆಗೆ ನನ್ನ ಪಾಸ್ಪೋರ್ಟ್ ನನ್ನ ಕೈಗೆ ತೊಗೊಂಡು ನಾನು ಇವಾಗ ನನ್ನ ಜರ್ನಿನ ಮತ್ತೆ ಶುರು ಮಾಡೀನಿ. ತುಂಬ ಲೇಟ್ ಆಯಿತು. ಒಂದು 10-12 ದಿವಸ ಆಯಿತು. ಬ್ಲಾಗ್ಸ್ ಎಲ್ಲ ಬಂದಿರಲಿಲ್ಲ. ಏನಕ್ಕೆ ಅಂತ ತುಂಬ ಜನ ಕೇಳ್ತಿದ್ರಿ. ಇದೇ ರೀಸನ್ನು. ಇವಾಗ ನನಗೆ ಫೆರ್ರಿ ಬುಕ್ ಆಗಿದೆ. ನಾನು ನಾಗಪಟ್ಟಣಂವರೆಗೂ ಹೋಗಿ ಅಲ್ಲಿಂದ ಫೆರ್ರಿಲಿ ನಾನು ಶ್ರೀಲಂಕಾ ಹೋಗ್ತೀನಿ. 18ನೇ ತಾರೀಕು ಫೆರ್ರಿ ಬುಕ್ ಆಗಿದೆ. ಇವತ್ತು ಡೇಟ್ 16 ನವಂಬರ್ 2024. ಸೊ ಇನ್ನೇನು ಕ್ಷಣಗಣನೆ. ಬಹುಶಃ ನಾನು ಹೊಸ ವರ್ಷವನ್ನು ಶ್ರೀಲಂಕಾದಲ್ಲಿ ಆಚರಿಸ್ಕೊತೀನಿ ಅಂತ ಅನಿಸುತ್ತೆ. ಯಾಕಂದರೆ ನಾನು ಅಂದ್ಕೊಂಡಿದ್ದೆ ನವಂಬರ್ ಮೊದಲನೇ ಅಂದರೆ ನವಂಬರ್ 1ಗೆ ಶ್ರೀಲಂಕಾದಲ್ಲಿ ಇದ್ಬಿಟ್ಟು ಅಲ್ಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕಾರಣಾಂತರಗಳಿಂದ ಪಾಸ್ಪೋರ್ಟ್ ಸಮಸ್ಯೆಯಾಗಿ ಹಿಂಗೆಲ್ಲ ಆಯಿತು. ಎನಿವೇ, ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ನನ್ನ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬಂದಿರೋದಕ್ಕೆ. ಇವಾಗ ನಾನು ಬೆಂಗಳೂರಿಂದ ವಾಪಸ್ ಹೋಗ್ತಿದ್ದೀನಿ. ನಮಗೆ ಡ್ರಾಪ್ ಆಗ್ತಿದ್ದಾರೆ ಅಣ್ಣ. ನಿಮ್ಮ ಹೆಸರು? ಚೇತನ್ ಅಂತ. ಅಣ್ಣ ನಿಮ್ಮ ಸ್ವಂತ ಊರು ಯಾವುದು? ಮೈಸೂರು. ನಮ್ಮೂರವರೇ, ಮೈಸೂರವರು. ಸಿಗೋಣ. ಚೆನ್ನಾಗಿರುತ್ತೆ ವ್ಲಾಗ್, ಫುಲ್ ಚೆನ್ನಾಗಿರುತ್ತೆ. ತುಂಬ ದಿವಸ ಆದಮೇಲೆ ಮತ್ತೆ ಹಿಚ್ ಹೈಕಿಂಗ್ ಶುರು ಮಾಡಿದ್ದೀನಿ. ಅದಕ್ಕೇನೆ ನಿದ್ದೆ ಬರ್ತಿರೋ ಟೈಮಲ್ಲಿ ಫೇಸ್ಬುಕ್ಕು, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತೀವಿ. ಇನ್ಸ್ಟಾಗ್ರಾಮ್ ಯಾರು ಇಷ್ಟ ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ? ನಮಗೆ ಅದೇ ಟ್ರೋಲರ್ಗಳು ಎಲ್ಲ. ಓ ಸೂಪರ್. ಅವರೆಲ್ಲ ನಮ್ಗೆ ತುಂಬ ಇಷ್ಟ. ಅವ್ರು ಆಗ್ತಾ ಇರ್ತಾರಲ್ಲ, ಅದನ್ನ ಕಿತ್ತಿ ಇದನ್ನ ಕಿತ್ತಿ ಅಂಟಿಸ್ತಾರಲ್ಲ. ಹಾಂ, ಒಬ್ರದೊಬ್ರಿಗೆ ಅಂಟಿಸ್ತಾರಲ್ಲ ಅದು. ಹಾಂ, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ತೇಜಸ್ ಅಂತ. ಅವ್ರ ಅಕೌಂಟ್ ನೋಡಿ ಅವ್ರು ಸಖತ್ ಟ್ರೋಲ್ ಮಾಡ್ತಾರೆ. ನೀವು ಇವ್ರನ್ನ ಫಾಲೋನೇ ಮಾಡ್ತಿಲ್ಲ, ಇವ್ರು ಸೂಪರು, ಯಾರಿಗೂ ಬಿಡಲ್ಲ. ಮಾಡ್ತಿದ್ದೀರಲ್ಲ ಇವರೇ? ಇವ್ರು ಮಾಡಿದ್ದೀನಿ, ಮಾಡಿದ್ದೀರಲ್ವಾ? ಹಾಂ, ಇವರೇ ನಮ್ಗೆ ಇಷ್ಟ. ನಮಗೆ ಇಷ್ಟನಾ? ಸೂಪರಾಗಿ ಮಾಡ್ತಾರೆ ಅವರು. ಅವ್ರ ಹೆಸರು ತೇಜಸ್ ಅಂತ. ಬರೇ ಇಲ್ಲಿ ನೇತಾಕೊಂಡಿರ್ತಾರೆ, ಫೋನ್ನ ಮುಂದೆ ಇಟ್ಕೊಂಡಿರ್ತಾರೆ. ಎಲ್ಲಿ ಹೋಗಲ್ವಲ್ಲ ಸರ್, ಎಲ್ಲಿ ಲೋಡ್ಗಳು ಗಾಡಿ ಹತ್ತಲ್ವಲ್ಲ. 2 ಗಂಟೆ 3 ಗಂಟೆ ಆ ಕಡೆಯಿಂದ ಬರ್ತಾ ಅಪ್ಪಲ್ವಾ ಬೆಂಗಳೂರು? ಅಪ್ಪು ಆ ಕಡೆ ಎಲ್ಲ ಸುಳ್ಗಿರಿ ಎಲ್ಲ ಅಪ್ಪಲ್ವಾ, ಹತ್ತಲ್ಲ. ನಿಧಾನಕ್ಕೆ ನೋಡ್ಕೊಂಡು ಬರ್ತೀವಿ ನಾವು. ಸೂಪರ್. ಮಲ್ಕೊಳ್ಳೋದಕ್ಕೆ ನೀವು ಕಡ್ಡಿ ಚಪ್ಪಿ ತಗೊಂಡ್ಬಿಟ್ಟಿದ್ದೀರಾ, ತಣ್ಣಗಿರುತ್ತೆ ಅಂತ?
ಇವಾಗ ನಿಮ್ಗೆ ಎಷ್ಟು ವರ್ಷ? 28 ವರ್ಷನಾ? ಇಲ್ಲ ಸರ್, ನಮಗೆ 33 ವರ್ಷನಾ? ಇನ್ನು ಸಖತ್ತಾಗಿ ಹೆಂಗೆ ಕಾಣಿಸ್ತೀರಾ ಬಿಡಿ. ಏನು ಮದುವೆ ಎಲ್ಲ ಆಗಿರುತ್ತೆ? ಹಾಂ. ಊಟ ತಿಂಡಿ ಹೆಂಗೆ ಅಡ್ಜಸ್ಟ್ ಆಗುತ್ತೆ? ಊಟ ತಿಂಡಿ ಅಡ್ಜಸ್ಟ್ ಆಗಲ್ಲ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕು. ನಾವು ನಲ್ಲೇ ಇರಲ್ವಲ್ಲ. ಇವಾಗ ನೀವು ಕೇರಳ ಹೋದ್ರೆ ನಿಮ್ಗೆ ಅಡ್ಜಸ್ಟ್ ಆಗಲ್ಲ ಊಟ. ಅಡ್ಜಸ್ಟ್ ಆಗಲ್ಲ. ಹಾಂ, ಯಾಕಂದರೆ ಅವ್ರದ್ದು ಒಂಥರ ಇರುತ್ತೆ. ಬಟ್ ನಾನು ಬದುಕ್ತೀನಿ. ಬನ್ನು ಹಾಂ, ಬ್ರೆಡ್ ನೋಡಿ ನಮ್ಮ ಪಾರ್ಟ್ನರಿಗೆ. ಹಾಂ, ಅಲ್ವಾ? ಜಾಲಿಯಾಗಿ. ಬಟ್ ಮೊಬೈಲ್ ಇಟ್ಕೊಂಡು ನೋಡೋದು ಸ್ವಲ್ಪ ಡೇಂಜರು ಅಲ್ವಾ? ಡೇಂಜರೇ ಸರ್, ಅವೆಲ್ಲ ಏನಿಲ್ಲ ಸರ್. ನೋಡಿ ಕರೆಕ್ಟಾಗಿ ಓಡಿಸ್ತೀವಿ ನಾವು. ಕೆಲವ್ರು ಅನ್ಕೋತಾರೆ ನೋಡಿ, ನೀವು ನಾವು ಕರೆಕ್ಟಾಗಿ ಲೈನ್ ಬಂದ್ರೆ ನಾವು ಓದ್ತಾ ಇರ್ತೀವಿ. ನೀವು ಎಡೆ ಕಡೆ ಬಂದು ಸಡನ್ ಆಗಿ ಬ್ರೇಕ್ ಹೊಡೆದ್ರೆ ಲೋಡ್ ಗಾಡಿಗಳು ಎಲ್ಲಿರುತ್ತೆ? ನೀವೇ ಕಾರ್ಗಳು ಹಂಗೆ ಮಾಡೋದು. ಇರೋ ಬನ್ನಿ ತೋರಿಸ್ತೀನಿ, ನಿಮ್ ಮುಂದೆ ಐತೆ ಹಬ್ಬ ನೋಡಿ. ಸುಸ್ತಾಗ್ಬಿಟ್ಟಿಲ್ಲ, ಫ್ಲಾಟ್ಗಳು ಹಾಕ್ಬಿಟ್ಟವ್ರೆ. ಮೊನ್ನೆ 6 ಜನ ಮೇಲಕ್ಕೆ ಹೋಗ್ಬಿಟ್ಟವ್ರೆ ಘಾಟಲ್ಲಿ. ಗಾಡಿಗಳು ಓಡಿಸೋದು ನೋಡಿ, ಯಾರನ್ನ ಡ್ರೈವರ್ನ ಕರ್ಕೊಂಡೋದ್ರೆ ಉತ್ತಮ. ಈ ಫ್ಯಾಮಿಲಿಗಳು ಅವ್ರು ಮಾತಾಡ್ಕೊಂಡು ಹೋಯ್ತಾ ಇರ್ತಾರಲ್ಲ, ಅವ್ರ ಮೈಂಡ್ ಸೆಟ್ ಬೇರೆ ಇರುತ್ತೆ. ನಾವು ಎಲ್ಲರಿಗೂ ಅಂತ ಹೇಳಲ್ಲ. ನಾವು ನಾನು ನೋಡಿರೋ ಪ್ರಕಾರ ನಿಧಾನಕ್ಕೆ ಹೋದ್ರೆ ಒಂದು 10 ನಿಮಿಷ ಅಷ್ಟೇ. ಕೆಲವರು ಸರ್ರ ಅಂತ ಹೋದ್ರೆ ನಾವೇನು ಲಾರಿ ಸರ್ರ ಅಂತ ಹೋಗಕ್ಕ. ಅದಕ್ಕೆ ನಿಧಾನಕ್ಕೆ ಹೋಗ್ಬೇಕು. ಏನಮ್ಮ ಅಂದ್ರೆ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ. ಅವ್ರು ರೆಸ್ಟ್ ರೂಮ್ ನಿಲ್ಸೋಕ್ಕೆ ಹೋಟ್ಲಲ್ಲಿ ಊಟ ಮಾಡೋಕೆ ಒಂದು ಅರ್ಧ ಗಂಟೆ ವೇಸ್ಟ್ ಆಗಲ್ವಾ? ಅದಕ್ಕೆ ನಿಧಾನಕ್ಕೆ ಹೋಗ್ಬೇಕು. ಅಲ್ಲಿ ತೋರಿಸ್ತೀನಿ, ಸುಳ್ಗಿರಿ ಟೌನಲ್ಲಿ ಎಷ್ಟು ಜನ ಹೋಗ್ಬಿಟ್ಟಿರ್ತಾರೆ ಗೊತ್ತಾ? ಕಾರೆಲ್ಲ ಗಜ್ಜಾ ಬಿಜಿ ಆಗ್ಬಿಟ್ಟಿದ್ದಾರೆ, ಪಕೋಡ ಆಗ್ಬಿಟ್ಟಿದ್ದಾರೆ. ಇನ್ನೂ ಇದೆ, ಎತ್ತಿಲ್ಲ. ಮೊನ್ನೆನೂ ಆಗೈತೆ. ಕೋಳಿನ ಕುರಿನ ಕುಯಿಸ್ಬೇಕು, ಅಲ್ಲಿ ಗಂಟೆ ಆಗಲ್ಲ ಅದು. ಯಾರು ಕುಯಿಸ್ಬೇಕು? ಅದೇ ನಮ್ಮ ಲಾರಿ ಡ್ರೈವರ್ಗಳು ಯಾರನ್ನ ಕುಯಿಸ್ಬೇಕು, ಕೋಲವ್ರು ಯಾರನ್ನ ಶಾಂತಿ ಮಾಡ್ಬೇಕಲ್ಲಿ. ಓಕೆ, ಇವಾಗ ನಾನು 3 ಲಕ್ಷದ ಸೈಕಲ್ ತಗೊಂಡ್ರೆ ನಾನು ಆರಾಮಾಗಿ ಸುತ್ತಾಡ್ಬೋದು. ಅಂದರೆ ಕಂಫರ್ಟ್ ಆಗಿ. ನನಗೆ ಅದ್ರಲ್ಲಿ ಏನು ಬೇಕೋ ಎಲ್ಲ ಇರುತ್ತೆ. ಅಲ್ಲ, ಇವಾಗ್ಲೂ ಮಾಡ್ಕೊಂಡಿದ್ದೀನಿ, ಆದರೆ ಒಂದು 50,000ದಲ್ಲಿ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಒಂದು 3 ಲಕ್ಷದ ಸೈಕಲ್ ಇದ್ದರೆ ಇವಾಗ ಹೆಂಗಪ್ಪ ಅಂದರೆ ಸೇಮ್ ಗಾಡಿ ಅಣ್ಣ. ಹಳೆ ಗಾಡಿ ಬಿಟ್ಟಿದ್ವಲ್ಲ, ಅದ್ರಲ್ಲಿ ಏನು ಇರ್ತಿರ್ಲಿಲ್ಲ. ಇವೆಲ್ಲ ಡಿಜಿಟಲ್ ಮೀಟರ್ ಇರ್ತಿರ್ಲಿಲ್ಲ, ಹ್ಯಾಂಡ್ ಪವರ್ ಸ್ಟೇರಿಂಗ್ ಇರ್ತಿರ್ಲಿಲ್ಲ ಅಲ್ವಾ? ಅವ್ನು ಹಿಂಗೆ ತಿರ್ಗಿಸ್ಬೇಕಿತ್ತು. ಆ ಥರನೇ ಸೈಕಲೆಲ್ಲ ಅಪ್ಗ್ರೇಡ್ ಮಾಡ್ಕೊಳ್ಳೋದು. ಹೆಂಗೆ ತಮಿಳ್ನಾಡಲ್ಲಿ ನೀವು ಪರವಾಗಿಲ್ವಾ? ಏನು ಸುಮ್ಮನೆ ಎಲ್ಲ ಸೇಮ್ ಅಲ್ವಾ? ಹೋಟೆಲ್ ದುಡ್ಡು, ಲಂಚ ದುಡ್ಡು. ನಮ್ಮ ಜನ ಅದ್ರ ಬಗ್ಗೆ ಮಾತಾಡ್ತಿಲ್ಲ ನೋಡ್ರಿ, ನಂಗೆ ಅದೇ ಬೇಜಾರು. ನೋಡಿ ಸರ್, ನಾವು ಮಾತಾಡಿದ್ರೆ ನಾವು ತಪ್ಪಾಗ್ಬಿಡ್ತೀವಿ. ನಾಳೆ ನಮ್ಮನ್ನ ಹಾಕೊಂಡು ಗುಮ್ತಾರೆ. ಹೌದು, ಒಂದು 10 ಜನ ಸೇರಿ ಮಾತಾಡ್ಬೇಕು. ಯಾರು ಡ್ರೈವರ್ಗಳಲ್ಲ, ಸಾಮಾನ್ಯ ಲಾರಿಯವರು ಅವೆಲ್ಲ ಇರ್ತಾರಲ್ಲ, ಅವರೆಲ್ಲ ಮಾತಾಡ್ಬೇಕು. ಹೌದು. ಅಲ್ಲ, ಈ ಒಂದು ಲಾರಿ ಅಸೋಸಿಯೇಷನ್ ಇವಾಗ ನೋಡಿದ್ರೆ ಎಲ್ಲರೂ ಪಾಲಿಟಿಕ್ಸಲ್ಲೇ ಇರ್ತಾರೆ, ಎಲ್ಲರೂ ಒಂದು ಪಕ್ಷದಲ್ಲೇ ಇರ್ತಾರಲ್ವಾ? ಲಾರಿ ಅಸೋಸಿಯೇಷನ್ ಅಧ್ಯಕ್ಷನೂ ಒಂದು ಪಕ್ಷದಲ್ಲಿ ಇರ್ತಾನೆ. ಹತ್ತಿ ಬೆಲೆ ಬಾರ್ಡ್ರು ನೋಡಿ. ಯಾವ ರಾಜ್ಯಕ್ಕೂ ಕರ್ನಾಟಕದಲ್ಲಿ ಈ ಥರ ಒಂದು ಬಾವುಟನೇ ಇಲ್ಲ ಗೊತ್ತಾ? ನಮ್ಮ ರಾಜ್ಯಕ್ಕೆ ಒಂದೇ ಇರೋದು ಬಾವುಟ. ಇಲ್ಲೇ ತಿಂಡಿಗೆ ನಿಲ್ಲಿಸ್ತಾ ಇದ್ದೀವಿ. ಇಲ್ಲಿಂದ ಮುಂದೆ ದೊಡ್ಡ ಡೌನ್ ಇದೆ ಅಣ್ಣ. ನೆಕ್ಸ್ಟು ಹೊಸೂರು ದಟ್ಟ. ಓಕೆ, ಹೊಸೂರು ಎಡ್ಜು, ಅದು ಹೊಸೂರು ಸಿಟಿ. ಇಲ್ಲಿಂದ ಮುಂದಕ್ಕೆ ಫುಲ್ ಕಾಡು, ರಿಸರ್ವ್ ಫಾರೆಸ್ಟ್ ಇದೆ. ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆಗಿತ್ತಲ್ಲ ಇಲ್ಲೊಂದು ಗಾಡಿ, ಅಲ್ಲಿದೆ ರಿಸರ್ವ್ ಫಾರೆಸ್ಟ್. ಅಣ್ಣ ನನಗೆ ಮೊಟ್ಟೆ ದೋಸೆ ಹಾಕಿ. ನಮ್ಮ ಥರ ಅವ್ನು ಹೇಳ್ಕೊತಾನ್ಬಿಡು, ಅವ್ನಿಗೆ ಏನು ಗೊತ್ತು ಥರ್ಡ್ ಕ್ಲಾಸು ಲಾರಿ ಡ್ರೈವರು ಅಂತ ಏನೇನೋ ಅನ್ಕೋತಾರೆ ಅವ್ರು. ಹಾಂ, ಇಲ್ಲ ಹೋಯ್ತಾರಲ್ಲ ಸುಮ್ಮನೆ ಅಡ್ಡದಿಡ್ಡಿ ಕಾರ್ ಅವರು. ಅವರು ಈಗ ನೋಡಿ ಹೆಂಗನ ಹೋಯ್ತಾರೆ ಅವ್ರ ಪಾಡಿಗೆ ಅವರು. ನಾವು ಹೇಳೋದು ಲೈನ್ ಪ್ರಕಾರನೇ ರೂಲ್ಸ್ ಫಾಲೋ ಮಾಡು ಅಂತ ನಾವೇನು ಹೇಳಲ್ಲ. ಆ ದೊಡ್ಡ ಗಾಡಿಗಳಿಗೆ ಒಂದು ಸ್ವಲ್ಪ ಜಾಗ ಕೊಡ್ಬೇಕು ಹೋಗಕ್ಕೆ. ಇವಾಗ ಅಪ್ಪಲ್ಲಿ ಹೋಯ್ತಾ ಇರ್ತೀವಿ, ಆ ದೊಡ್ಡ ಗಾಡಿಗೆ ಹಂಗೆ ಟಣ್ಣ ಅಂತ ಬಂದು ಬ್ರೇಕ್ ಕೊಡಿದ್ರೆ ಪಿಕಪ್ ಎತ್ಕೋಬೋದು. ಇಷ್ಟು ದೊಡ್ಡ ಗಾಡಿ ಅದೇ ಇವ್ರನ್ನು ಆ ಟೈಮಲ್ಲಿ ಹಂಗೆ ಇಟ್ಬಿಡ್ತಾರೆ ಮುಂದೆ ಅಷ್ಟೇ. ಅವರು ನಾವು ತಲೆ ಕೆಡ್ಸ್ಕೊಳ್ಳಲ್ಲ, ಹೋಗಿ ಇಕ್ತಾರೆ. ಅವಾಗ ದೊಡ್ಡ ಗಾಡಿದೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಜನ. ಏನ್ ಮಾಡ್ತೀರಾ, ಇಕ್ಕಿದ್ರೆ ಮುಗಿದ ಒಂದು 50,000 ಇಕ್ಬೇಕು ಗಾಡಿನ. ಅವ್ನು ಇನ್ಶೂರೆನ್ಸ್ ಇರುತ್ತೆ, ಬಟ್ ಅಲ್ಲ ನಿಂತ್ಕೋತಾರೆ, ಏನು ಮಾಡಕ್ಕಾಗಲ್ಲ, ಏನ್ ಮಾಡ್ಕೊಳಕ್ಕಾಗತ್ತೆ. ಅದೇ ತಪ್ಪಾಗೋಗಿದೆ ಬೇಕು ಅಂತ ಮನುಷ್ಯ. ಈ ಬೈಕ್ ಅವ್ರು ಏನು ಮಾಡಲ್ಲ, ಬೈಕ್ ಅವರನ್ನ ಅವರು ವೀಕ್ಲಿ ಬರ್ತಾರೆ. ಅವರು ಈ ಬುಲೆಟು ಎಲ್ಲ ದೊಡ್ಡ ದೊಡ್ಡ ಶುಕ್ರವಾರ, ಶನಿವಾರ, ಭಾನುವಾರ ಒಂದು 40 ಬೈಕ್ ಹೋಯ್ತಾರೆ ಅವರು. ಎಲ್ಲೆಲ್ಲ ಹೋಯ್ತಾರಪ್ಪ. ಇಲ್ಲಿಂದ ಮುಂದೆ ಕೃಷ್ಣಗಿರಿ ಎಷ್ಟು ಕಿಲೋಮೀಟರ್ ಆಗುತ್ತೆ? ಹಾಂ, ಮುಂದೆ ಅಲ್ವಾ? ಒಂದು 2 ಕಿಲೋಮೀಟರ್. ಟೋಲ್ ಆದ್ಮೇಲೆ ಇಳ್ಕೊಳ್ಳ? ಅಲ್ಲ, ಇಲ್ಲ
ಇಲ್ಲ ಲಾರಿ ನಿಲ್ಸುತ್ತೆ ಟೋಲ್ ಆದ್ಮೇಲೆ ನಿಲ್ಕೋಬೇಕು. ಇಲ್ಲಿ ಇದಕ್ಕೆ ಲಾಕ್ ಮಾಡ್ತಾರಲ್ಲ ಅದೇ ಇಲ್ಲ ಇವ್ರ ಹತ್ರ. ಸಿಗೋಣ ಆಯ್ತಾ? ಖಂಡಿತ ಸಿಗೋಣ ಸುದರ್ಶನ್ ಅವರೇ. ನಿಮ್ಮ ದೇವ್ರು ಒಳ್ಳೇದು ಮಾಡಲಿ. ನೀವು ಹೋಗೋ ಕಡೆ ಎಲ್ಲ ಏನೋ ತೊಂದರೆ ಗಿಂದ್ರೆ ಆಗದೆ ದೇವ್ರು ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ. ಹ್ಯಾಪಿ ಜರ್ನಿ ಫಾರ್ ಆಲ್ ಏನು ಕಂಟ್ರೀಸು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ದೇವಳದ. ಥ್ಯಾಂಕ್ಸ್. நீங்கள் எங்கே வரைக்கும் போவீங்களோ அங்கே ட்ராப் போடுங்க. போ. ಗುರು ನಿಲ್ಸು ಗುರು, ನಾನು ಬರ್ತೀನಿ ತಡಿ ಗುರು. ನಿಲ್ಲಿಸ್ದ ಅಂದ್ಕೊಂಡೆ ಹಂಗೆ ಹೋಗ್ಬಿಟ್ಟ. ಹಿಂಗೆ ಮಾಡ್ತಾರೆ ಅವಾಗ ನಿಲ್ಲಿಸೋ ಥರ ಮಾಡ್ತಾರೆ, ನಿಲ್ಲಿಸಲ್ಲ. ಇವಾಗ ನಾವು ಕೃಷ್ಣಗಿರಿಯನ್ನು ಬಂದು ತಲುಪಿದ್ದೀವಿ. ಅಲ್ಲಿಂದ ಮುಂದೆ ಎಡಕ್ಕೋದ್ರೆ ಕೃಷ್ಣಗಿರಿ, ಅದೇ ಕೃಷ್ಣಗಿರಿ ಕೋಟೆ. ಕೈ ಹೊಡಿತಾ ಇದ್ದೀನಿ. ಅವಾಗಿಂದ ಒಂದು 15 ನಿಮಿಷ ಆಯ್ತು, ಯಾರೂ ನಿಲ್ಲಿಸ್ತಾನೆ ಇಲ್ಲ ಇಲ್ಲಿ. KTM ನಿಲ್ಸು ಗುರು. ನಿಲ್ಸು ಬ್ರೋ ನೀವು ಹೆಂಗೆವರೆಗೆ ಹೋಗಿಲ್ಲ ಹಂಗೆ ಡ್ರಾಪ್ ಕೊಡೋಂಗೆ ಬ್ರೋ. ಸರಿ ಬ್ರೋ, ಓಕೆ ಬ್ರೋ, ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ಸ್ ಬ್ರೋ, ரொம்ப நன்றி சார். நீங்கள் எங்கே வரைக்கும் போவீங்களோ அங்கே ட்ராப் பண்ணுங்க சார். சார் பேக் எடுக்கலாமா? ಕೃಷ್ಣಗಿರಿಲೆಲ್ಲ ಫ್ಯೂಯಲಿಂಗ್ ಮಾಡ್ಕೊಂಡು ಹೋಗ್ತಾನೆ. ಫ್ಯೂಯಲಿಂಗ್ ಅಂದರೆ ಕುಡಿಯೋಕ್ಕೆ ನೀರು ಇರಲಿಲ್ಲ, ನೀರೆಲ್ಲ ತುಂಬ್ಕೊಂಡೆ ಹೋಗ್ತಾ ಇದ್ದೀನಿ. ನಾನು ಇಲ್ಲಿಂದ ಸೇಲಂವರೆಗೂ ಹೋಗ್ಬೇಕು, 112 ಕಿಲೋಮೀಟ್ರ್ ಇದೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಪೇರಣ್ಣ? ರಹೀಮಾ. ಥ್ಯಾಂಕ್ಸ್ ಬ್ರೋ, ಬಾಯ್. ತುಂಬ ದಿವಸ ಆದಮೇಲೆ ಹಿಚೇಕಿಂಗ್ ಮಾಡ್ತೀನಲ್ವಾ, ಲಗೇಜ್ ಸಿಕ್ಕಾಪಟ್ಟೆ ಭಾರ ಇದೆ, ಒತ್ಕೊಳಕ್ಕಾಗ್ತಿಲ್ಲ. ಯಾವ್ದಾದ್ರು ಕಾರ್ ನಿಲ್ಸಿದ್ರೆ ಚೆನ್ನಾಗಿರುತ್ತೆ. XL ನಿಲ್ಸಿದ್ರು ಹೋಯ್ತೀನಿ, ಅದರಲ್ಲೇನಿಲ್ಲ. ಥ್ಯಾಂಕ್ಸ್ ಬ್ರೋ. ಸೀರಿಯಸ್ಲಿ ಅಣ್ಣ ಮಾತ್ರ ಮುಕ್ಲದೆ ಪ್ರೋ ರೈಡು, ಸಖತ್ತಾಗಿ ಹೊಡೆದ ಬೈಕ್ ಮಾತ್ರ. ಯಾವುದೋ ಹೊಸ ಗಾಡಿ ಅನ್ಸುತ್ತಿದ್ದು, FZS ಯಮಹ. ಬರೀ 100 ಗುರು, 100ಕ್ಕಿಂತ ಕಮ್ಮಿ ಇಲ್ಲವೇ ಇಲ್ಲ ಅಂದ್ಕೊಳ್ಳಿ. ಎವಡೋ ವಯಸ್ಸು உங்களுக்கு? 22 ಓಕೆ. ಎಲ್ಲ ಓಟ್ರಿಂಗೆ ಬೈಕ್ ಇದೆಯಾ ನೋಡಿ ಅಣ್ಣನ ಗಾಡಿ. ಬೆಂಕಿ ಬಿರುಗಾಳಿ ಥರ ಇದೆ. ಮತ್ತು ನಾನು ಕಾರಲ್ಲಿ ಬಂದಿದ್ರು, ಬಸ್ಸಲ್ಲಿ ಬಂದರೆ ಇಷ್ಟು ಫಾಸ್ಟಾಗಿ ಬರೋಕ್ಕಾಗ್ತಿರ್ಲಿಲ್ಲ. ದಾರಿಲಿರೋ ಬಸ್ಸು ಕಾರೆಲ್ಲ ದಾಟ್ಕೊಂಡು ಉಡಾಯಿಸ್ಕೊಂಡು ಬಂದರು. ಸರಿ ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಾವು ಇವಾಗ ಸೇಲಂ ನಗರದ ಹೊರವಲಯದಲ್ಲಿದ್ದೀವಿ. ಯಾವುದಾದ್ರೂ ಗಾಡಿ ಹಿಡ್ಕೊಂಡು ನಾವು ತಿರುಚನಾಪಲ್ಲಿ ಕಡೆ ಹೋಗಬೇಕು. ಇಲ್ಲಿಂದ ಕರೆಕ್ಟಾಗಿ 250 ಕಿಲೋಮೀಟ್ರ್ ಇದೆ. ಈ 250 ಕಿಲೋಮೀಟ್ರನ್ನ ಸಂಜೆ ಒಳಗೆ ತಲುಪಬೇಕು. ಅದಕ್ಕೆ ನಾವು ಸರಿಯಾಗಿ ಯೋಜನೆಯನ್ನು ಹಾಕೋಬೇಕು. ಇಲ್ಲೊಂದು ಮತ್ತೊಂದು KTM ಬಂತಪ್ಪ, ಜೋರ ಹೋಯ್ತು. ನಿಲ್ಸೋ ಓಲಿ ಬಾಹುಬಲಿ ನಿಲ್ಸಿರಕ್ಕಿತ. ಇವಾಗ ನಮ್ಮ ಗೋವಿಂದಣ್ಣ ಬರ್ತಾರೆ. ಗೋವಿಂದಣ್ಣ ನಿಲ್ಸಿ ಅಣ್ಣ, ನಿಲ್ಸಿ ಅಣ್ಣ, ಬರ್ತೀನಿ, ನಿಲ್ಸೋ ಇಲ್ಲಿ ನಿಲ್ಲಿಸ ಗೋವಿಂದಣ್ಣ. ಅಣ್ಣ நீங்கள் எங்கே போவீங்களோ அங்கே ட்ராப் பண்ணுங்க. அண்ணா இது பைக் மாடல் என்னண்ணா? RN5 ವರ್ಷನ್ 1. ಸೂಪರ್. ಇದು RN5 ವರ್ಷನ್ 1 ಅಂತೆ. ನೋಡಿ, ನಾವು ದುಡ್ಡು ಕೊಟ್ರು ಈ ಥರದ್ದು ಬೈಕ್ ಡ್ರೈವರ್ಗಳನ್ನ ಹೈರ್ ಮಾಡೋಕ್ಕಾಗಲ್ಲ. ಅಂದರೆ ಇವಾಗ ನಾವು ರ್ಯಾಪಿಡೋದಲ್ಲಿ ದುಡ್ಡು ಕೊಟ್ಟು ಹೋದ್ರೂ ನಮ್ಗೆ ಈ ಥರ ಗಾಡಿಗಳೆಲ್ಲ ಸಿಗೋಲ್ಲ. ಬಟ್ ನಿಮಗೆ ಲಿಫ್ಟ್ ತಗೊಂಡು ಹೋದರೆ ಸಿಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಬ್ರೋ, ಬಾಯ್ ಬಾಯ್. ಅಣ್ಣ ಬಂದ ಹೆಲ್ಮೆಟ್ ಹಾಕೊಂಬಂದ. ಅಣ್ಣ ನಿಲ್ಲಿಸೋ, ಪಕ್ಕ ನಿಲ್ಲಿಸ್ತಾನೆ ನೋಡ್ರಿ ಅಣ್ಣ. ಅಲ್ಲೇ ನಿಲ್ಲಿಸ್ಬಿಡು ಸಾಕು. ಅಲ್ಲೇ ಹೇಳಿದ್ರೆ ತಾನೆ ಪಕ್ಕ ನಿಲ್ಲಿಸ್ತಾನೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಬ್ರೋ. ನೀವು ಹೆಂಗೆ ಹೋಗಿಲ್ಲ ಹಂಗೆ ಡ್ರಾಪ್ ಕೊಡೋಂಗೆ ಬ್ರೋ ಹೋದು.
பிரியாணி பிரியாணி ஆர்ஆர் இருக்கு. ஆர்ஆர் இருக்கா? ஆர்ஆர் இருக்கு. ஓகே, கொஞ்சம் ஆவரேஜாக தான் இருக்கும். பக்கத்தில் ரசிகாஸ் இருக்கு. ரசிகாஸ் நல்லா இருக்கும். ரசிகாஸ் நல்லா இருக்கா? மங்கள விலாஸ் இருக்கு பாருங்க, ட்ரை பண்ணுங்க. எவ்வளோ தூரம்? இந்த பிரிட்ஜ் இருக்குல்ல, அந்த பிரிட்ஜ் எண்டு கிட்ட பார்த்தீங்கன்னா மங்கள விலாஸ் இருக்கும் லெஃப்ட் சைடு. ಓಕೆ, நல்லா இருக்கும். நல்லா இருக்குಮಾ? ಸರಿ, ಓಕೆ, ಮಂಗಳ ವಿಲಾಸ್. ಥ್ಯಾಂಕ್ಸ್ ಬ್ರೋ. 1958ರಿಂದ ಈ ಹೋಟ್ಲ್ ಇದೆಯಂತೆ. ಈ ಹೋಟ್ಲ್ ಹೆಸರು ಮಂಗಳ ವಿಲಾಸ್ ಹೋಟೆಲ್ ಅಂತ. ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಸಿಗುತ್ತೆ. ಇಲ್ಲಿ ನಾಟಿ ಕೋಳಿ ಬಿರಿಯಾನಿ ಸಿಗುತ್ತಂತೆ. ನಾನು ಇವಾಗ ನಾಟಿ ಕೋಳಿ ಬಿರಿಯಾನಿ ತಾಂತೀನಿ. ಇದು ಮೊದಲನೇ ಸಲ ತಿಂತಿರೋ ನಾಟಿ ಕೋಳಿ ಬಿರಿಯಾನಿ. ಕೊಟ್ಟರು ಗುರು, ಒಂದು ಬಿರಿಯಾನಿ ಕರೆಕ್ಟಾಗಿ ಇಬ್ಬರು ತಿನ್ಬೋದು ಗುರು, ಅಷ್ಟಿದೆ. ಮಟನ್ ಕೊಡೋದು, ಇದು ನಾಟಿ ಕೋಳಿ ಅವನ್ ಇದು ಮಟನ್ನ ಬೇಡ, ಬೇಡ. ಓಕೆ ಓಕೆ ಓಕೆ. ನೋಡಿ, ಇದಷ್ಟು ಬರೀ ಕೋಳಿ ಕಾಲು ಇಷ್ಟು ದೊಡ್ಡದಿದೆ. ಓ, ನಾಟಿ ಕೋಳಿ ಕಾಲು. ಪಾಪ ಏನು ಪಾಪ ಮಾಡಿತ್ತೋ ಏನದು. ಓ, ರೈಸು ಸಿಕ್ಕಾಪಟ್ಟೆ ಜಾಸ್ತಿ ಕೊಡ್ತಾರೆ. ಒಂದೇ ಒಂದು ಪೀಸ್ ಕೊಡ್ತಾರೆ, ಒಳ್ಳೆ ಫುಲ್ ಕಾಲು. ವಾ, ಇದರೊಳಗಡೆ ಜಾಸ್ತಿ ಕಂಡ ಇರಲ್ಲ, ಅದೇ ಬೇಜಾರು. ನೋಡಿ, ನಂಗೆ ಗೊತ್ತಿರಲಿಲ್ಲ ಹಿಂಗಾಗುತ್ತೆ ಅಂತ. ಸ್ವಲ್ಪ ಇದೆ ಕಂಡ, ಮತ್ತು ಇದಕ್ಕೆ ಜಾಸ್ತಿನೂ ರೇಟ್ ಕೊಡ್ಬೇಕು. ನಾಟಿ ಕೋಳಿ ಸಾರು ಅಂತ ಇದು, ಕೊಳಂಬು ಅಂದರೆ ಸಾರು. ಈ ಪೀಸ್ ಬಿಡ್ಸೋಕ್ಕೆ ಬರ್ತಿದ್ದೆ ಅವರು ನನಗೆ. ಸಖತ್ ಟೈಟ್ ಇದೆ ಪೀಸು. ಚೆನ್ನಾಗಿದೆ ಬಿರಿಯಾನಿ. ಇದಾದರೆ ನಾರ್ಮಲ್ ಕೋಳಿ ಆಗಿದ್ದರೆ, ಪೋಲ್ಟ್ರಿ ಕೋಳಿ ಆಗಿದ್ದರೆ ಇದರೊಳಗೆ ಇಷ್ಟೊಂದು ನಾರ್ಮಲ್ ಇರ್ತಿರ್ಲಿಲ್ಲ. ಚಿಕನ್ ತುಂಬ ಒಂಥರ ಅದು ಬೆಣ್ಣೆ ಇದ್ದಂಗೆ ಇರ್ತಿತ್ತು. ಇದು ಸ್ವಲ್ಪ ಜಾಸ್ತಿ ನಾರ್ಮಲ್ ಇದೆ. ಏನಂದರೆ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಬೇರೆ ಬೇರೆ ಥರದ ಮಸಾಲೆ ಜಾಸ್ತಿ ಇರುತ್ತೆ. ಅಂದರೆ ಅವರು ಟೇಸ್ಟ್ ಕೊಡೋದಕ್ಕೆ ಮಸಾಲೆ ಹಾಕಿರ್ತಾರಲ್ವ ಅದು. ಈ ಹೋಟ್ಲಲ್ಲಿ ಚಿಕನ್ ಸಾಂಬಾರಲ್ಲಿ ಜಾಸ್ತಿ ಮಸಾಲೆ ಇದೆ. ನಾರ್ಮಲಿ ಅದನ್ನು ಬಿಟ್ಟು ರೈಸ್ ತಿಂದರೆ ನಮ್ಗೆ ಅಷ್ಟೊಂದು ಮಸಾಲೆ ಇದೆ ಅಂತ ಅನ್ಸಲ್ಲ. ಬಟ್ ಸಾಂಬಾರೆಲ್ಲ ಸಖತ್ ಖಾರ ಖಾರ ಮಸಾಲೆ ಹಾಕಿ ಮಾಡೋರು. ಫುಲ್ ಬುಕ್ ಬಿರಿಯಾನಿಗೆ ಕಾಂಬೋ ಅಂತ. ಏನಂದರೆ ಸ್ವಲ್ಪ ರೈಸು ಮತ್ತು ರಸಮ್ ಬೇಕಾದ್ರೆ ನೀವು ಕಾಂಬೋ ತಗೋಬೋದಂತೆ. ಕಷ್ಟಪಟ್ಟು ದುಡ್ಡು ಕೊಟ್ಟಿರ್ತೀವಲ್ವ, ಅಷ್ಟು ತಿನ್ನಬೇಕು. ಬಿರಿಯಾನಿ ತಿನ್ಕೊಂಡು ಬಂದಾಯಿತು. ಇವಾಗ ಯಾವ್ದಾದ್ರು ಗಾಡಿ ಹಿಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಎಲ್ಲ ಗಾಡಿ ಫುಲ್ ಇದ್ದಾವೆ. ಅಯ್ಯೋ, ಅವನ ಅಜ್ಜಿ ಇನ್ನೇ ನಿಲ್ಲಿಸ್ತಾನೆ ಅನ್ನೋ ಅಷ್ಟೊತ್ತಿಗೆ ಹೋಗ್ಬಿಟ್ಟಲ್ಲ ಗುರು. ಏಯ್, ತುಂಬ ಹೊತ್ತಾದ್ಮೇಲೆ ಇಲ್ಲ ಬಣ್ಣ ನಿಲ್ಲಿಸ್ಕಂಡ್ರ. ಓಡ್ರ ಇದೆ ಸರ್ ಜಾಡ. ಹಾಂ, ಥ್ಯಾಂಕ್ಸ್ ನಾ. நீங்கள் எங்கே வரைக்கும் போவீங்களோ அங்கே வரைக்கும் போகணுங்க. நன்றி, ரொம்ப நன்றி. உங்களோட பேர்? ராஜா. ஓ, சூப்பர்ண்ணா. மகாராஜா படம் பார்த்தீங்களா? ஆமாம், சூப்பராக இருக்குது. ಥ್ಯಾಂಕ್ಸ್. ನಮಗೆ ಮಹಾರಾಜಣ್ಣ ರಾಜಣ್ಣ ಡ್ರಾಪ್ ಹಾಕಿದ್ರು. ನಾವು ಇನ್ನೂ ನಾಮಕ್ಕಲ್ ರೀಚ್ ಆಗಿಲ್ಲ. ಸೇಲಮಿಂದ ಒಂದು 20 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ಇಲ್ಲೊಂದು ಗಾಡಿ ಬರ್ತಿದೆ, ಇವ್ರು ನಿಲ್ಲಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸ್ಲೋ ಮಾಡ್ತಿಲ್ಲ, ನಿಲ್ಲಿಸ್ತಿಲ್ಲ. ಅವ್ರ ಗಾಡಿ ಅಲ್ಲಿ ಬರ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ. ನೀವೇನಾದ್ರೂ ಈ ಥರ ಹಿಚೇಕಿಂಗ್ ಮಾಡಬೇಕು ಅಂದರೆ ಯಾವುದು ಗಾಡಿ ಏನು ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಸುಮ್ಮನೆ ಎಲ್ಲರಿಗೂ ಕೈ ಹೊಡಿತಾನೆ ರೀ. ಅವ್ರು ನಿಲ್ಲಿಸ್ತಾರೆ, ಇಲ್ಲ ಅಂದರೆ ಇಲ್ಲ. ನಮ್ಮ ಕೆಲಸ ಕೈ ಹೊಡಿಯೋದು ಅಷ್ಟೇ. ನಿಲ್ಲಿಸ್ಬೋದಾಗಿತ್ತಪ್ಪ. ಈ ಅಣ್ಣನವ್ರು ನಿಲ್ಸೋದು ತುಂಬ ಹೆಲ್ಪ್ ಆಗುತ್ತಪ್ಪ. ಫಾಸ್ಟಾಗಿ ಹೋಯ್ತಾನೆ. ನಿಲ್ಸೋಣ, ನಾನು ಬರ್ತೀನಿ ಅಣ್ಣ. ಒಳ್ಳೆ ಲಾರಿ ಬರ್ತಿದ್ದೆ ಅಣ್ಣ, ನಿಲ್ಸೋಣ. ಏನೋ ನಮ್ಮ ಗ್ರಾಚಾರನೇ ಸರಿ ಇಲ್ಲ ಅನ್ಸುತ್ತೆ ಗುರು. ಕಣ್ಣಾಕ್ಬಿಟ್ಟವ್ರೆ, ಯಾವ ಗಾಡಿನೂ ನಿಲ್ಲಿಸ್ತಾನೆ ಇಲ್ಲ. ಮಧ್ಯಾಹ್ನದವರೆಗೂ ಚೆನ್ನಾಗಿ ಬಂತು ಸೇಲಂ ಬರೋರ್ಗು. ಸೇಲಂ ದಾಟಿದ್ಮೇಲೆ ಇನ್ನೂ ಯಾವ ಗಾಡಿಗಳು ನಿಲ್ಲಿಸ್ತಾನೆ ಇಲ್ಲ. ನಾನು ಕೈ ಹೊಡೆದು ಸಾಕಾಯ್ತು.
ಹೋಗ್ತಿದ್ದೆ, ಇಲ್ಲಿ ಯಾರೂ ನಿಲ್ಲಿಸ್ತಾ ಇಲ್ಲ ನನಗೆ. ನಾನು ಹೋಗ್ತೀನೋ ಇಲ್ಲೇ ಇರ್ತೀನೋ ಅನ್ನಿಸ್ತಿದೆ ಇವಾಗ. ನಿಲ್ಲಿಸಲಿಲ್ಲ ಅಂದರೆ ನಿಲ್ಲಿಸೋದೇ ಇಲ್ಲ ಇವರು ಕೊನೆವರೆಗೂ. ದೇವ್ರ ನಿಲ್ಸಂಗಿಲ್ಸನಪ್ಪ ಅಣ್ಣ, ಅವಾಗಿಂದ ಕಾಯ್ದೆ ಇದೆ, ಸಾಕಾಗೋಯ್ತು. ಥ್ಯಾಂಕ್ಸ್. ನಮ್ಮ ಸ್ಟಾಪ್ ಬಂತು. ಇದು ಯಾರು ಬರೆದ ಕಥೆಯೋ, ನಾನು ಹಿಂಗೆ ಹೆಂಗೆ ಹೋಗ್ಬೋದು ಹಂಗೆ ಡ್ರಾಪ್ ನಾನು ಹೋಗಿ ತಿರುಪುರ ಕೊಂಡು ತಲುಪೋದು ರಾತ್ರಿ 10 ಗಂಟೆ ಆಗುತ್ತೆ ನಂಗೆ ಗೊತ್ತು. ಪಾಪ ಗುರು ಈ ಮನುಷ್ಯ ಏನೋ ಇಲ್ಲಿವರೆಗೂ ತಂದು ಹಾಕಿದ್ರು, ಇಲ್ಲಿಂದ ಮುಂದೆ ಹೋಗ್ಬೇಕು. ನ್ಯಾಯವಾಗಿ ನೋಡ್ಕೊಂಡ್ರೆ ನೀಲಿ ಗಾಡಿಯನ್ನು ನಿಲ್ಲಿಸ್ಬೇಕು. ಅಣ್ಣ ನಿಲ್ಸಲ್ಲ ಅಣ್ಣ, ಈ ಅಣ್ಣನೂ ನಿಲ್ಲಿಸ್ಬೇಕು. ಅಣ್ಣ ನಿಲ್ಸಲ್ಲ, ಒಬ್ಬನೇ ಹೋಯ್ತಿದ್ದಿಲ್ಲ ಅಣ್ಣ. ಅಣ್ಣ ನಿಲ್ಸಲ್ಲ ಪ್ಲೀಸ್ ಇಲ್ಲ ಅಣ್ಣ, ನಿಲ್ಸಲ್ಲ ಅಣ್ಣ. ನಿಲ್ಲಿಸ್ದಂಗೆ ಆದ ಗುರು. ಇಲ್ಲ, ಈ ಅಣ್ಣನೂ ಒಬ್ಬನೇ ಹೋಯ್ತಾನೆ, ನಿಲ್ಲಿಸ್ಬೋದಪ್ಪ. ಮುಂಗಿಯರಸನ್ ಮೇಯರಸನ್. ಓಕೆ, ಮೇಯಳಗನ್ ಮಾದರಿ ಮೇಯರಸನ್. ಓಕೆ ಸರಿ ಅಣ್ಣ, ಬಾಯ್. ಮೇಯಳಗನ್ ಅಂತ ಒಂದು ಮೂವಿ ಇದೆ, ಸಖತ್ತಾಗಿದೆ, ತಮಿಳಲ್ಲಿ ಹೊಸದಾಗಿ ಬಂದಿದೆ. ಅದರಲ್ಲಿ ಯಾರ್ಯಾರೋ ಮಾಡೋರೆ, ಕಾರ್ತಿ ಅದು ಇವರಿದ್ದಾರಲ್ಲ, ನನ್ನ ಹೆಸರು ಸೂರ್ಯ, ಅವ್ರ ಅಣ್ಣನ ತಮ್ಮನೋ ಕಾರ್ತಿ ಅಂತಿದ್ದಾರೆ, ಅವ್ರು ಮಾಡಿದ್ದಾರೆ. ಇವಾಗ ಆಯಿತು ನಿಲ್ಸ್ರಪ್ಪ ಯಾರಾದರೂ. ಇಲ್ಲೇ ಸರ್ ನೀವು ಎಲ್ಲರಿಗೂ ಹೋಗ್ತೀರಲ್ಲ, ಇವ್ರಿಗೆ ನಿಲ್ಸಿದ್ರು. ಸರ್ ನೀವು ಹೆಂಗೆ ಅವ್ರಿಗೆ ಹೋಗಿಲ್ಲ ಹಂಗೆ ಡ್ರಾಪ್ ಮಾಡಿ ಸರ್. ಥ್ಯಾಂಕ್ ಯು. ಈ ಥರ ಹಿಚೇಕಿಂಗ್ ಮಾಡುವಾಗ ನಾವು ಪ್ರತಿ ಸಲ ಊರಿನ ಆಚೆ ಬಂದು ದೂರದ ಊರುಗಳಿಗೆ ಹೋಗೋಕ್ಕೆ ಲಿಫ್ಟ್ ಕೇಳ್ತಾ ಇರ್ಬೇಕು, ಅವಾಗ ಸಿಗುತ್ತೆ. ಲೆಕ್ಕದ ಪ್ರಕಾರ ನಿಲ್ಲಿಸ್ಬೇಕು, ಹಂಗೆ ಹೋಯ್ತವ್ರೆ, ಲೆಕ್ಕ ಗೊತ್ತಿಲ್ಲ ಅವ್ರಿಗೆ. ಸೊ ಊರಿನ ಆಚೆ ಬಂದಾಗ ಏನಾಗುತ್ತೆ ಅಂತಂದರೆ, ಇಲ್ಲಿಂದ ಈಗ ಊರೊಳಗೆ ನೋಡಿ ಲಿಫ್ಟ್ ಕೇಳ್ತಿದ್ರೆ ಅವಾಗಲಿಂದ ಇಬ್ಬರು ಡ್ರಾಪ್ ಹಾಕಿದ್ರು. ಏನಕ್ಕೆ ಅಂದರೆ ಅವ್ರು ಹಿಂಗೆ ಇಲ್ಲೆಲ್ಲ ಪಕ್ಕದೂರಿಗೆ ಹೋಗ್ತಿರ್ತಾರೆ ಅಷ್ಟೇ. ನಾವು ಫುಲ್ ಊರಿನ ಆಚೆ ಬಂದರೆ ಅವಾಗ ನಮಗೆ ದೂರದ ಊರುಗಳಿಗೆ ಹೋಗೋದಕ್ಕೆ ಗಾಡಿಗಳು ಸಿಗುತ್ತೆ. ಯಾರೋ ಬಣ್ಣ ಹೆಲ್ಮೆಟ್ ಹಾಕೊಂಬರ್ತಾನೆ, ಈ ಹೆಲ್ಮೆಟ್ಗಾರ ನಿಲ್ಸೋಕೆ ಇವನು. ಅಣ್ಣ ನಿಲ್ಸಲ್ಲ, ನಾನು ಬರ್ತಿಲ್ಲ ಅಣ್ಣ, ನಿಲ್ಸ್ದಂಗೆ ಕಣ್ಣ. ನಿಂಗೆ ಹೆಂಗೆ ಅವ್ರಿಗೆ ಹೋಗಿಲ್ಲ ಹಂಗೆ ಡ್ರಾಪ್ ಅಣ್ಣ. ಥ್ಯಾಂಕ್ಸ್ ನಾ. ಶಿವ ಪರಮಾತ್ಮ. ಸುಮಾರು 190 ಕಿಲೋಮೀಟ್ರ್ ಹೋಗೋದು ಇನ್ನೂ ಬಾಕಿ ಇದೆ. ಈ ಅಣ್ಣ ಏನಾರು ನಿಲ್ಲಿಸ್ಬಿಟ್ರೆ ಪಕ್ಕ 50 ಕಿಲೋಮೀಟ್ರ್ ಹೋಗ್ಬೋದು. ನಿಲ್ಸೋ ಯಾವುದೇ ಲಕ್ಷಣ ಕಾಣಿಸ್ತಿಲ್ಲ. ಇವಣ್ಣ ನಿಲ್ಸ್ರಳ್ಳಿ ಅಣ್ಣ, ಸಾಕಾಗೋಯ್ದೆ ಗುರು. ಬೆಳಗ್ಗೆನ ಈ ಬ್ಯಾಗ್ ಏನು ಸುಮ್ಮನೆ ಇಲ್ಲ, ಎಷ್ಟು kg ಇದೆ ಹೋಗಿ ತೂಕ ಮಾಡ್ತೀನಿ. ಅಜ್ಜಿ ಎಣ ಹೊರ್ದಂಗೆ ಆಯ್ತಿದೆ ಇಲ್ಲಿ. ಇಲ್ಲೊಂದು ಅಡ್ವೆಂಚರ್ ಸ್ಪೋರ್ಟ್ಸ್ ಕಾರ್ ಬರ್ತಿದೆ, ಸ್ವಲ್ಪ ಸ್ಪೋರ್ಟಿವ್ ಮೈಂಡಲ್ಲಿ ನಿಲ್ಲಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತಪ್ಪ. ಇಬ್ಬರೇ ಹೋಗೋದು ದೇವರನ್ನ ಒಳ್ಳೇದಲ್ಲ. ಯಾರು ಅದಿಸ್ಕೊಂಡು ಹೋಯ್ತಾ ಇಲ್ಲ ಗುರು. ನಾನು ತಗೊಂಡಿರೋ ಮಾರ್ಗ ತಪ್ಪಿದೆ ಅನಿಸುತ್ತೆ. ನಾನು ಚೆನ್ನೈ ಇಲ್ಲ ಪಾಂಡಿಚೇರಿ ಹೋಗಿ ಅಲ್ಲಿಂದ ಹೋಗ್ಬೇಕಿತ್ತು. ಹೈವೇನಲ್ಲಿ ಸಿಕ್ಕಾಪಟ್ಟೆ ಗಾಡಿ ಸಿಕ್ತಿತ್ತು. ಇದು ಯಾವುದೋ ರೋಡಲ್ಲಿ ಬಂದೆ, ಇಲ್ಲಿ ಯಾರು ನಿಲ್ಲಿಸ್ತಾ ಇಲ್ಲ. ನಿಲ್ಸೋಣ ಅಣ್ಣ ಅಯ್ಯೋ ಅಣ್ಣ ನಿಲ್ಸೋಣ ಅಣ್ಣ ನಿಲ್ಸರಿ ಅಣ್ಣ, ನೀನಾರು ನಿಲ್ಸೋಣ. ಪಲ್ಸರ್ ಬೈಕಲ್ಲ ಅಣ್ಣ. ಥ್ಯಾಂಕ್ಸ್ ಕಣ ಬ್ರೋ. ನೀವು ಹೆಂಗೆ ಪೋಯಿಂಗ್ಲ ಹಂಗೆ ಡ್ರಾಪ್ ಮಾಡೋಣ ಬ್ರೋ. ಪೋಳಂಗ ಥ್ಯಾಂಕ್ಸ್ ನಾ. ಏನಂದರೆ ಅಣ್ಣ ಸ್ವಲ್ಪ ಎಣ್ಣೆ ಹೊಡೆದವ್ರೆ, ಏನೂ ಆಗದೆ ಇದ್ರೆ ಸಾಕು. ಅಣ್ಣ ಇಟ್ಟಾಡಿಸ್ಬಿಟ್ಟು ನಾನು 2 ಕೈಲಿ ಹಿಡ್ಕೊಂಡು ಕೂತ್ಕೊಂಡಿದ್ದೆ. ಅಣ್ಣ ಇವಾಗ ಸ್ಲೋ ಮಾಡಿದ್ರು, ಇಲ್ಲೆಲ್ಲ ಇಳಿಸ್ತಾರೆ ಅನಿಸುತ್ತೆ. ಅಣ್ಣಂಗೊಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಇಲ್ಲಿಂದ ಇಳ್ಕೊಂಡು ಮುಂದಿನ ಕೆಲಸದ ಕಡೆ ನೋಡಬೇಕು. ಅಣ್ಣ ಏನಕ್ಕೆ ಸ್ಲೋ ಮಾಡೋದು ಅಂತ ನಂಗೆ ಗೊತ್ತಾಗಲಿಲ್ಲ. ನನಗೆ ಹೋಗೋದಾದರೆ ಇಲ್ಲಿ ಎಲ್ಲರೂ ಹೋಗ್ಬೇಕಿತ್ತು. ಬಹುಶಃ ಸುಸಗಿಸ ಮಾಡ್ಬೋದಾ ಅಂತ. ಏನು ಅಣ್ಣ ನಿಮ್ಗೆ ಯಾರು ಏನು ಅಣ್ಣ? ಏನಿವರು ಚಿತ್ರದುರ್ಗ, ಕನ್ನಡವರು. ಹೋಗ್ತೀರಾ ಇಲ್ಲೇ ಇರ್ತೀರಾ? ಹೋಗ್ತೀರಾ? ಸ್ವಲ್ಪ ಇರಿ. ಓಕೆ. ಗಾಡೀಲಿ ಪೆಟ್ರೋಲ್ ಇಲ್ಲ. ಹಾಂ. ನಾವು ಮೈಸೂರಾ? ಶ್ರೀರಂಗಪಟ್ಟಣದ? ಇಲ್ಲೆಲ್ಲಿದೆ ಪೆಟ್ರೋಲ್ ಬಂಕು? ಅದೇ ದೊಡ್ಡ ಕೋಸ್ತಲ್ಲ ಗಾಡಿ ಹೋಯ್ತಲ್ಲ. ಹಾಂ
ಇಲ್ಲಿ ಏನಕ್ಕೆ ಬಂದ್ರಿ ತಮಿಳ್ನಾಡಿಗೆ? ನಾವು ಇಲ್ಲಿ ನಾನು ಊರಿದೆ ತೊಟ್ಟಿಯಂ ತಿರುಚಿ. ಓ ಇವಾಗ ತಿರುಚಿ ಹೋಗ್ತೀರಾ? ಇಲ್ಲ ಹಾಂ ತೊಟ್ಟಿಯಂ. ಓಕೆ. ಅಲ್ಲಿ ಇಳಿಸ್ಕೊಡ್ತೀನಿ. ಹಾಂ ಅಲ್ಲಿಂದ ಬೇರೆ ಯಾರು ಗೊತ್ತು. ಎಲ್ಲಿ ಹೋಯ್ತೀರಾ? ಶ್ರೀಲಂಕಾ. ಲಿಫ್ಟ್ ಕೇಳಿ ಹೋಗ್ತೀರಾ? ಈ ಸೈಕಲ್ ಇದೆ ನಂದು. ತಿರುತಿರಪಂಡಿನಲ್ಲಿ ಸೈಕಲ್ ನಿಲ್ಸಿದ್ದೀನಿ. ಓಹೋ. ಅಲ್ಲಿಂದ ತಗೋಬೇಕು. ಇಲ್ಲಿ ಯಾವುದೋ ಕರ್ನಾಟಕ ಗಾಡಿ ನಿಂತಿದೆ ಗುರು. ಇವನು ಎಲ್ಲಿಗೆ ಹೋಯ್ತಾನೆ? ಅಣ್ಣ ಮಲ್ಕೊಂಬಿಟ್ಟವನೆ ಪಾಪ. ನಿದ್ದೆ ಬಂದಿದ್ಯೇನೋ ಏನೋ. K27 ಹುಬ್ಳಿ ಧಾರವಾಡ ಕಡೆ ಗಾಡಿ ಇದು. ಅಣ್ಣ ಮಲ್ಕೊಂಬಿಟ್ಟವ, ನಿದ್ದೆ ಬಂದಿದೆ. ಎಷ್ಟು ಪ್ರೈವೇಟ್ ಸ್ಕೂಲ್ ಬಸ್ ಗೊತ್ತಾ? ಯಪ್ಪ ಸಂಜೆಯಿಂದನೂ ಸುಮ್ ನೋಡಿ. ಇದು ಯಾವುದೋ ಸೌಬಂಧಿಕಾ ಅಂತೆ, ಇದು ಸೌಬಂಧಿಕಾ. ಇದು ಬಿಟ್ಟು ಹಿಂದೆ ಯಾವುದೋ ಬೇರೆ ಸ್ಕೂಲ್ ಬರ್ತಿದೆ. ಇವನು ಅಜ್ಜಿ ಬರೀ ಪ್ರೈವೇಟ್ ಸ್ಕೂಲೇ ಗುರು. ಇಲ್ಲಿ ಎಷ್ಟು ಬಸ್ಸು. ಅಣ್ಣ ನಿಲ್ಲಿಸ್ದ ಬ್ರೋ. ನಿಂಗೆ ಹೆಂಗೆ ಹಿಂಗೆ ಹಂಗೆ ಡ್ರಾಪ್ ಮಾಡೋಣ ಬ್ರೋ. ಅಬ್ಬಿಯಾ ಸರಿ ಬ್ರೋ. ಗುರು ನಿಲ್ಲಿಸ್ಕೊರು, ನಾನು ಬರ್ತೀನಿ ತಡಿ ಗುರು. ಕರುಣನೇ ಇಲ್ಲ ಬಿಡ್ರೋ ನಿಮ್ಮ ಯಾರಿಗೂ. ಅಣ್ಣ ನಿಲ್ಲಿಸ್ತೀಯ? ಬರ್ತೀನಿ. ನಿಲ್ಲಿಸ್ದ. ಅಯ್ಯೋ ಇಲ್ಲ ಅಣ್ಣ ಬರ್ತೀನಿ, ನಿಲ್ಸಿರೋಣ. ಒಬ್ಬನೇ ಹೋಯ್ತಿಲ್ಲ ಅಣ್ಣ. ಥ್ಯಾಂಕ್ಸ್ ಇಲ್ಲ ಅಣ್ಣ, ಥ್ಯಾಂಕ್ ಯು ಸೋ ಮಚ್ ಅಲ್ಲ ಅಣ್ಣ. ಏನ ಗಾಡಿ ನೋಡಿದೆ ಅಣ್ಣ. ನಾ ತಿರುತರಿ ಪೊಂಡಿ ಪೋಣು. ನಿಂಗೆ ಹೆಂಗೆ ಹಿಂಗೆ ಹಂಗೆ ಡ್ರಾಪ್ ಅಣ್ಣ. ಪರವಾಗಿಲ್ಲ ಥ್ಯಾಂಕ್ಸ್ ನಾ ಅಣ್ಣ. ನಿಂಗೆ ಹೆಂಗೆ ಹಿಂಗೆ? ಓ ಸೂಪರ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಇನ್ನು ತಿರುಚಿನೇ ಬಂದಿಲ್ಲ, ಆವಾಗಲೇ ಕತ್ಲಾಯ್ತು. ಕತ್ಲು ಅಂದರೆ ನೋಡಿ, ಆಕಾಶ ಮಾತ್ರ ನೀಲಿ ಕಾಣಿಸ್ತಿದೆಯಲ್ವ, ಚೂರು ಬೆಳಕಿದೆ ಅಷ್ಟೆ. 6 ಗಂಟೆ 12 ನಿಮಿಷ. 10 ಗಂಟೆ ಆಗುತ್ತೋ 12 ಗಂಟೆ ಆಗುತ್ತೋ ಹೋಗೋತ್ತಿಗೆ ಗೊತ್ತಿಲ್ಲ. ಸಮಯ ಸರಿಯಾಗಿ 7 ಗಂಟೆ 3 ನಿಮಿಷ. ನಾವು ಇವಾಗ ತಿರುಚನಪಲ್ಲಿಗೆ ಬಂದಿದ್ದೀವಿ. ತಿರುಚನಪಲ್ಲಿಯಿಂದ ತಾಂಜಾವೂರು 50 ಕಿಲೋಮೀಟ್ರು. ಅಲ್ಲಿಂದ ಮತ್ತೊಂದು 50ರಿಂದ 60 ಕಿಲೋಮೀಟ್ರ್ ಹೋಗಬೇಕು. ಇನ್ನೂ ಒಂದು 2ರಿಂದ 2.5 ಗಂಟೆ ಆಗ್ಬೋದು. ಅದು ಕರೆಕ್ಟಾಗಿ ಲಾರಿಗಳು ಅಥವಾ ಏನಾದರೂ ಸಿಕ್ಕರೆ. ಇಲ್ಲ ಅಂತಂದರೆ ತುಂಬ ಲೇಟ್ ಆಗುತ್ತೆ. ಅಣ್ಣ ಕಾಣಿಸ್ತಿಲ್ಲ ತಡ್ರಿ, ತೋರಿಸ್ತೀನಿ. ಎಲ್ಲ ಅಣ್ಣಂಗೆ ಎಲ್ಲರೂ ಒಂದು ಥ್ಯಾಂಕ್ಸ್ ಹೇಳಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಇದು ನೀವೇನು ನೋಡ್ತಾ ಇದ್ದೀರಾ, ಅದು ತಾಂಜಾವೂರು ರಸ್ತೆ. ತಾಂಜಾವೂರು ರಸ್ತೆಯಲ್ಲಿ ಕೈ ಹೊಡೆಯೋ ಕೆಲಸ. ಫೋನ್ ಯಾವುದೋ ಬೈಕ್ ಬರ್ತೈತೆ ಅಣ್ಣ. ನಿಲ್ಸ ಹೋಲಿ, ನಾನು ಬರ್ತೀನಿ. ಕೈ ಹೊಡೆದು ಸಾಕಾಯ್ತು ಅಣ್ಣ. ನಿಲ್ಸಲ್ಲ ಅಣ್ಣ. ಮಾರುತಿ, ಜೈ ಮಾರುತಿ. ಇದು ಸರಿಯಾದ ಸ್ಪಾಟ್ ಅಲ್ಲ ನಿಲ್ಸೋದಕ್ಕೆ. ಯಾಕಂದ್ರೆ ಅಲ್ಲಿಂದ ಸಿಗ್ನಲ್ ಬಿಡುತ್ತೆ. ಸಿಗ್ನಲ್ ಬಿಟ್ಟಿದ ತಕ್ಷಣ ಜನ ಸುರ್ರಂಗೆ ಬರ್ತಾರೆ. ಹಂಗಾಗಿ ಯಾರು ನಿಲ್ಲಿಸ್ತಾ ಇಲ್ಲ. ಓಲಾ ಗಾಡಿನಲ್ಲಿ ಬಂದ, ದೇವ್ರು ಬಂದಂಗೆ ಬಂದ ಅಣ್ಣ. ನಿಂಗೆ ಹೆಂಗಪ್ಪ ಹಿಂಗೆ ಹಂಗೆ ಡ್ರಾಪ್ ಮಾಡೋಣ. ಹಾಂ ಪರವಾಗಿಲ್ಲ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಇದು ಓಲಾ ಗುರು ಸೂಪರ್. ಬೆಂಕಿ ಬಿರುಗಾಳಿ ಹೋದಂಗೆ ಹೋಗ್ತಿದೆ. 7 ಕಿಲೋಮೀಟ್ರ್ ಬ್ರೋ ಇಂಗ್ಲಿಂದ? 5 ಕಿಲೋಮೀಟ್ರಾ? ಓಕೆ. ಈ ಥರ ಹುಡುಗರನ್ನ ನೋಡಿ ಕೈ ಹೊಡೆದ್ರೆ ನಿಲ್ಲಿಸ್ತಾರೆ. ಇದು ಒಂದು ಮೆಂಟಾಲಿಟಿ. ಏನಂದರೆ ವಯಸ್ಸಾದವರು ಯಾಕಪ್ಪ ಅಂತ ಸುಮ್ಮನೆ ಹೋಗ್ಬಿಡ್ತಾರೆ. ಬಟ್ ಹುಡುಗರು ಹಂಗಲ್ಲ. ಏನೋ ಯಾರೋ ಕೈ ಹೊಡಿತಾರೆ ಅಂದರೆ ನಿಲ್ಲಿಸ್ತಾರೆ. ಕ್ಯಾಮ್ರಾ ನೋಡ್ರಂತೂ ಪಕ್ಕ ನಿಲ್ಲಿಸ್ತಾರೆ. ಗುರು ತಿರುಚಿ ಎಷ್ಟು ದೊಡ್ಡದಿದೆ ಗುರು. ನನಗೆ ಗೊತ್ತಿಲ್ಲ ಇಷ್ಟು ದೊಡ್ಡದಿದೆ ತಿರುಚಿ ಅಂತ. 2021 ಬಂದಿದ್ದಪ್ಪ. ಏನು ಹೋಯ್ತಾನೆ ಇದ್ದೀನಿ. ಸಿಟಿ ಕ್ಲೋಸೇ ಆಗ್ತಿಲ್ಲ ಇನ್ನೂ. ಬೆಂಗಳೂರು ಅಷ್ಟೇನಿಲ್ಲ, ಬಟ್ ತುಂಬ ದೊಡ್ಡದಿದೆ. ಎಲ್ಲರೂ ಇಬ್ಬಿಬ್ರು ಬರ್ತಾವ್ರೆ. ಅಣ್ಣ ನಿಲ್ಸೋಣ, ಗಾಡಿ ದೇವಣ. 3 ಕಾಲ ಆಟೋ. ವರ್ಸ್ ಸಿಚುವೇಶನ್ ಆಗ್ತಿದೆ. 8:30 ಇಲ್ಲ ತಿರುಚನಪಲ್ಲಿಂದ 8:30 ಆಗೋಯ್ತು. ಒಂದು ಗಾಡಿ ಸಿಕ್ಕರೆ ಸಾಕು ಸರಿಯಾಗಿ. ನನ್ನ ಅಜ್ಜಿ ಹೋಗ್ಬಿಡ್ತೀವಿ ಒಂದು 50 ಕಿಲೋಮೀಟ್ರ್ ಮುಂದಕ್ಕೆ. ಯಾರೋ ನಿಲ್ಲಿಸ್ದ ಅನ್ಕೊಂಡ್ರೆ ಹಂಗೆ ದೇವ್ರಂತ ಮನುಷ್ಯರು ಗುರು. ನಿಲ್ಲಿಸೋ ಥರ ಬಂದ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ಸರಿ ಗೈಸ್, ಇಟ್ಸ್ ಟೈಮ್ ಟು ಕ್ವಿಟ್. ಯಾಕಂತಂದರೆ ಸಮಯ ನೋಡ್ತಾ ಇರ್ಬೋದು ನೀವು. ಆವಾಗಲೇ 8 ಗಂಟೆ 38 ನಿಮಿಷ ಆಗಿದೆ. ಇಟ್ಸ್ ಟೈಮ್ ಟು ಕ್ವಿಟ್ ಅಂತ ಅನಿಸುತ್ತೆ. ನಾನು ಬೇಗ ಯಾವ್ದಾರು ಬಸ್ ಕತ್ಕೊಂಡು ಹೋಗ್ತೀನಿ. ಇಲ್ಲ ಅಂತಂದರೆ ಕೊನೆ ಬಸ್ಗಳು ಸಿಗೋಲ್ಲ ಆಮೇಲೆ. ಸರ್ ನಾವು திருத்துறை போண்டி போகணும். நீங்கள் பஸ் போகிறோமா? டவுன் பஸ் ஏறி துவாக்குடி போயிடுங்க. என்ன ஊர்? துவாக்குடி. திருத்துறைப்பூண்டி மப்சல் வரும், தஞ்சாவூர் பஸ்ஸு. ஓகே, அங்கே போயிடுங்க. போகலாம். ಸಾಕಾಗೋಯ್ತು ಗುರು. ಅಜ್ಜಿ ಕೊನೆಗೆ ಒಂದು ಆಟೋ ಸಿಕ್ತು. ಇವ್ರಿಗೊಂದು 10 ರೂಪಾಯಿ ಕೊಟ್ಟರೆ ತುವಾಕುಡಿಗೆ ಬಿಡ್ತಾರೆ. ತುವಾಕುಡಿಯಿಂದ ಬಸ್ ಹತ್ಕೊಂಡು ತಾಂಜಾವೂರಿಗೆ ಹೋಗಿ ತಾಂಜಾವೂರಿಂದ ಮುಟ್ಬಿಡ್ತೀನಿ. ಸಾಕು. ಬೆಳಗ್ಗೆಯಿಂದ ಈ ಬ್ಯಾಗ್ ಹೊತ್ತು ಸಾಕಾಗೋಯ್ತು ನನಗೆ. 1992 இவருக்கு 82,000 ஓமனல் சம்பளம். எல்லாம் கலந்து மிச்சம் எவ்வளோ உங்களுக்கு கையில் கிடைக்கிற மாதிரி இருந்துருச்சு? சாப்பாடு எல்லாமே அங்கே பேசுகிறோம். அங்கே ஃப்ரீ தானா?
50 ரூபா உள்ள நாங்க பாருங்க வண்டியை வேலை பார்த்துட்டு நீங்க வரோம். வேலை ஏதோ பாருங்க பரவாயில்ல. எனக்கு கூட உள்ள இன்னொரு ஆள் இருந்தாங்க. என்ன செய்யணும்ன்றீங்க? காசு இல்லன்றீங்களா? நான் காசு இல்லன்னு சொல்ல. நான் அப்படியெல்லாம் சொல்லல. நான் காசு கொடுக்க மாட்டேன்னு சொல்லல. 50 ரூபா அது வந்து பணம். சரியா? 1 ரூபா இருந்தா கூட பணம். நீங்க அதிக பணம் வாங்க கூடாது. அப்படி இல்ல. சரி, நீங்க அதிக பணம் வாங்க கூடாது. நான் வந்து பணம் கொடுக்க மாட்டேன்னு சொல்லல. நீங்க எப்படி 50 ரூபா கேக்குறீங்க? 50 ரூபா வந்து எப்பயுமே வந்து எங்களுக்கு வாட்டி ஏறி இறங்கிட்டா 50 ரூபா. உங்களுக்கு ஆர்டிஓ இதுதான் சொல்றதா? 50 ரூபா வாங்கணும் தான் ஆர்டிஓ சொல்றதா? ஆர்டிஓ என்ன சொல்றது? சரி, ஓகே. நான் ஏறி போச்சு அவரா சொல்றாரு. நான் இது இப்போ சொல்றேன்ல, நீங்க வந்து எங்க பரிசு கட்டுவீங்களோ அது அது பரவாயில்ல கட்டிக்கலாம். 1 கிலோமீட்டருக்கு நீங்க 50 ரூபா வாங்குவீங்களா? நீங்க இந்த 1 கிலோமீட்டர் போனீங்க அங்க 50 ரூபா வாங்குவீங்களா? உங்களை எங்க தான் இறக்கி விடணுன்றீங்க? உங்களை எங்க இறக்கி விடணுன்றீங்க? இறக்க விடுறது கேட்கல. நான் பஸ் ஸ்டாண்டுக்கு தான் வந்தேன். சரியா? நீங்க ಅದಕ್ಕೆ 50 ರೂಪಾಯಿ ವಾಂಗறது எப்படி? ತಾಂಜಾವೂರಿಗೆ ಬಸ್ ಬಂತು. ಅವರು ದುಡ್ಡು ಇಸ್ಕೊಳ್ಳಿದೆ ನಮ್ಮ ಹತ್ರ. ಅಂದರೆ ನಾನು 20 ರೂಪಾಯಿ ಇಸ್ಕೊಳ್ಳಿ ಅಂದೆ 1 ಕಿಲೋಮೀಟ್ರಿಗೆ. ಅವ್ರು 50 ರೂಪಾಯಿ ಕೊಡಿ ಅಂದರು. ಕೊಡದಿದ್ರೆ ಹಂಗೆ ಹೋಗಿ ಅಂದರು. ಆಯಿತು, ಹಂಗೆ ಹಿಡ್ಕೊಳ್ಳಿ ಅಂತ ಹೇಳ್ದೆ ನಾನು. ನಾವು ಇವಾಗ ತಾಂಜಾವೂರು ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿಂದ ತಿರುತ್ತರೈಪೊಂಡಿಗೆ ಬಸ್ ಹುಡುಕ್ತಾ ಇದ್ದೀನಿ. ಒಂದು 60ರಿಂದ 70 ಕಿಲೋಮೀಟರ್ ಆಗುತ್ತೆ. 9:51 ಇದೇ ಬಸ್ ಹೋಗ್ಬೋದು. ತುಂಬ ಸಮಯ ಆಗಿದ್ದರಿಂದ ನನಗೆ ಬೇರೆ ಏನೋ ಅವಕಾಶ ಇಲ್ಲದೆ ಈ ಥರ ಮಾಡಬೇಕಾಯ್ತು. ಇಲ್ಲಾಂದಿದ್ರೆ ಇದೊಂದು 100 ಕಿಲೋಮೀಟ್ರ್ ಈ ಚೆಕಿಂಗ್ ಮಾಡ್ಬೋದಿತ್ತು. ಬಟ್ ಗಾಡಿಗಳು ಸಿಗ್ತಿರ್ಲಿಲ್ವಲ್ಲ. ಗುರು ಫುಲ್ಲು ಮೈಯೆಲ್ಲ ನೋವಾಗ್ಬಿಟ್ಟಿದೆ. ಎಲ್ಲರೂ ಕೂತ್ಕೊಂಡು ತಾಂಜಾವೂರಿಂದ ತಿರುತ್ತರೈಪೊಂಡಿಗೆ 60 ರೂಪಾಯಿ ಬಸ್ ಚಾರ್ಜು. ಮತ್ತು ಅದು ಹೋಗೋತ್ತಿಗೆ 12:30 ಆಗುತ್ತೆ. ಇವಾಗ 10 ಗಂಟೆ, 2:30 ಗಂಟೆ ಜರ್ನಿ ಇಲ್ಲಿಂದ ಅಲ್ಲಿಗೆ. ಆರಾಮಾಗಿ 2:30 ಗಂಟೆ ಮಲಿಕೊಂಡು ಅಲ್ಲಿ ಇದ್ಬಿಟ್ಟು ಮಿಕ್ಕಿದ ಕೆಲಸ ನೋಡ್ಕೋಬೇಕು. ನಾನು ಇವಾಗ ತಿರುತ್ತರೈಪೊಂಡಿ ಬಂದಿದ್ದೀನಿ. ಇಲ್ಲಿ HP ಪೆಟ್ರೋಲ್ ಪಂಪ್. ನಾವು ಮೊನ್ನೆ ಸೈಕಲ್ ನಿಲ್ಲಿಸಿದ್ವಲ್ಲ, ಮೊನ್ನೆ ಅಲ್ಲ, ಒಂದು 10 ದಿವಸ ಆಯ್ತೇನೋ. ಅಲ್ಲಿಗೆ ಒಂದು 1.5 ಕಿಲೋಮೀಟ್ರ್ ಇರ್ಬೋದು. ಬಸ್ಸವ್ರಿಗೆ ಹೇಳ್ದೆ ಅದೇ ರೋಡಲ್ಲಿ ಹೋಗ್ತಿರೋ ನಾನು ನಿಲ್ಲಿಸ್ರಪ್ಪ ಅಂತ. ಅವನು ಗಾಬರಿ ಆಗ್ಬಿಟ್ಟು ಬಸ್ಸವನು. ನಾನು ಮಲಗ್ದವನು ಎದ್ದೇ ಇರಲಿಲ್ಲ. ಅದಕ್ಕೆ ಹಂಗೆ ಕಳಿಸ್ಬಿಟ್ರು ಬಸ್ಸವರು. ನೋಡಿ, ಇದೇ ಪೆಟ್ರೋಲ್ ಪಂಪಲ್ಲಿ ಬಿಟ್ಟೋಗಿದ್ದು. ಎಲ್ಲ ಮಲಿಕೊಂಡವ್ರೆ. ಇವ್ರಿಗೆಲ್ಲ ಎಬ್ಸಿ ಅಯ್ಯೋ ವಣಕಂ சைக்கிள் பயணம் அங்கே உள்ள லாக் பண்ணிருந்தீங்களே நான் சைக்கிள் பயணம் பண்ணிருந்தீங்களா? சைக்கிள் அங்கே உள்ளே இருக்குல்ல? சைக்கிள் அங்கே உள்ளே இருக்கு. உங்கள் சைக்கிளா? ஆமாம். எப்போ போட்டீங்க? காலையில் போகணும். இப்போ தூங்குறேன். சைக்கிள் இருக்காங்க? சைக்கிள் இருக்குது. டென்ட் இருக்குது. எங்கள் டென்ட் எடுத்துகிட்டு அங்கே தூங்குறேன். ಕಾಲೇಜಲ್ಲಿ போகிறேன். ಮಿಕ್ಕಿದ್ದೆಲ್ಲ ನಾಳೆ ವೀಡಿಯೋದಲ್ಲಿ ಮಾತಾಡೋಣ. ಸದ್ಯಕ್ಕೆ ಇವಾಗ ಟೆಂಟ್ ಎಲ್ಲ ರೆಡಿ ಮಾಡ್ಕೊಂಡು ಮಲ್ಕೊಳ್ಳೋಕ್ಕೆ ಮಲ್ಕೋತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತೆ